O is the point of intersection of diagonal ACPD of a trapezium ABCD with AB being parallel to DC. Through O, a line segment PQ is drawn parallel to AB meeting AD and BC at Q and all of this. Prove that. ಇದು ಚಿತ್ರ ಬಿಡಿಸಿದ್ರೆ ಅರ್ಥ ಆಗೋದು ಹುಡುಗರ. ಇದು ಲೆವೆಲ್ 3 ಪ್ರಶ್ನೆ ಕಂಡು. ಮೊದಲನೇದಾಗಿ ಚಿತ್ರ. ಸೊ ಚಿತ್ರದಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಟ್ರಪೀಸಿಯಂ ನೋಡ್ತಾ ಇದ್ದೀವಿ. ಸೊ ಟ್ರಪೀಸಿಯಂ ಅಂತ ಹೇಳಿದ್ರೆ ಒಂದು ಈ ರೀತಿಯಲ್ಲಿ ಬಿಡಿಸ್ಕೊಳೋಣ, ಸರಿನಾ? ರ್ಯಾಂಡಮ್ ಟ್ರಪೀಸಿಯಂ, ಐಸೋಸೆಲಿಸ್ ಟ್ರಪೀಸಿಯಂ ಬರೆಯೋದಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತೆ. ಸೊ ಇವೆರಡು ಪ್ಯಾರಲಲ್ಲು. ಮತ್ತಿವಾಗ ಡಯಾಗನಲ್ ಇಂಟರ್ಸೆಕ್ಟ್ ಆಗೋವಂಥ ಜಾಗ ಓ ಅಂತ ಕರಿಬೇಕು. ಅದಾಯಿತು ಅಂದಮೇಲೆ ಇನ್ನೇನಿದೆ? ಪಿ ಕ್ಯೂ. ಪಿ ಕ್ಯೂ ಅಂತ ಹೇಳಿದ್ರೆ ಇಲ್ಲಿ ಬರ್ತಿದ್ದು ಇದು ಈ ರೀತಿಯಲ್ಲಿ ಸ್ವಲ್ಪ ಕೆಳಗೆ ಇದು. ದ್ಯಾಟ್ ವುಡ್ ಬಿ ಯೋರ್ ಪಿ ಕ್ಯೂ. ಸೊ ಇವೆಲ್ಲ ಪ್ಯಾರಲಲ್ ಅಂತೆ. ಮತ್ತು ಓ ಇಸ್ ಅ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಇಸ್ ಡ್ರಾನ್ ಪ್ಯಾರಲಲ್ ಟು ಎ ಬಿ ಅಂತ ಹೇಳಿ ಮೂರನ್ನು ಪ್ಯಾರಲಲ್ಲು. ಎ ಓ ಇಸ್ ಈಕ್ವಲ್ ಟು ಓ ಕ್ಯೂ ಅಂತ ಹೇಳಿ ಪ್ರೂವ್ ಮಾಡಬೇಕು. ಆಯಿತಾ ಹುಡುಗರ? ಸೊ ನಿಮ್ಮ ಉತ್ತರ ಗಿವನಿಂದ ಶುರು ಮಾಡ್ಕೊಳ್ಳೋಣ. ಫಸ್ಟ್ ಇದೆಲ್ಲ ಬರೆಯೋಣ, ಆಮೇಲೆ ಯೋಚನೆ ಮಾಡೋಣ ಏನಂತ ಹೇಳಿ. ಏನೇನು ಕೊಟ್ಟಿದ್ದಾರೆ? ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ, ಮತ್ತು ಎ ಬಿ ಇಸ್ ಆಲ್ಸೋ ಪ್ಯಾರಲಲ್ ಟು ಪಿ ಕ್ಯೂ. ಹಾಗಾಗಿ ಪಿ ಕ್ಯೂ ಇಸ್ ಆಲ್ಸೋ ಪ್ಯಾರಲಲ್ ಟು ಡಿ ಸಿ. ಲೈನ್ಸ್ ಪ್ಯಾರಲಲ್ ಟು ದ ಸೇಮ್ ಲೈನ್ are parallel to each other. ಅಲ್ವಾ? ಮತ್ತು ಮುಂದೇನೋ ಟು ಪ್ರೂವ್ ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ. ಪ್ರೂಫ್. ಹೇಗೆ ಮಾಡೋದಿದೆನಾ? ಓ ಕ್ಯೂ ಮತ್ತು ಓ ಪಿ ಹೇಗೆ ಸಂಬಂಧ ಮಾಡ್ಬೋದು? ಅವೆರಡು ಸಂಬಂಧ ಏನಿದೆ ಈಕ್ವಲ್ ಅಂತ ಹೇಳಿದ್ದಾರೆ. ಆ ರಿಲೇಷನ್ಶಿಪ್ ತರೋದಕ್ಕೆ ನಾವು ಏನೇನು ಕನ್ಸಿಡರ್ ಮಾಡಬೇಕು? ಮೊದಲೇದಾಗಿ ಟ್ರಯಾಂಗಲ್ ಓ ಎ ಪಿ ಕನ್ಸಿಡರ್ ಮಾಡಬೇಕು, ಆಮೇಲೆ ಓ ಬಿ ಕ್ಯೂ ಕನ್ಸಿಡರ್ ಮಾಡಬೇಕು. ಅವೆರಡು ಕಾಂಗ್ರೆಂಟ್ ಅಂತ ಹೇಳಿ ಯೋಚನೆ ಮಾಡೋದಕ್ಕಾಗಲ್ಲ, ಯಾಕಂತ ಹೇಳಿ ದೇ ನಾಟ್ ಕಾಂಗ್ರೆಂಟ್ ಅಲ್ವಾ? ಕ್ಲಿಯರಾಗಿ ಹೇಳ್ಬೋದು ದೇ ನಾಟ್ ಕಾಂಗ್ರೆಂಟ್. ಬಟ್ ಇದನ್ನು ಇನ್ನು ಹೇಗೆ ರಿಲೇಟ್ ಮಾಡ್ಬೋದು ಯೋಚನೆ ಮಾಡಿ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಸಿಮಿಲ್ಯಾರಿಟಿ. ಯಾವ ಸಿಮಿಲ್ಯಾರಿಟಿ? ಇಲ್ಲಿ ನೋಡಿ, ಇವಾಗ ಎ ಡಿ ಸಿ ಈ ಟ್ರಯಾಂಗಲ್ಲು ಮತ್ತು ಎ ಪಿ ಒ ಅದೊಂದು, ಮತ್ತೊಂದು ಈ ಕಡೆ ಎ ಬದಲಾಗಿ ಬಿ ಡಿ ಸಿ. ಡಿ ಸಿ ಕಾಮನ್ ಇದೆ ನೋಡಿ ಎರಡರಲ್ಲೂ. ಮತ್ತು ಅಷ್ಟೇ, ಇನ್ನೇನಿಲ್ಲ. ತಕ್ಷಣಕ್ಕೆ ಇಷ್ಟು ಬರೆಯೋಣ. ಅದಾಯಿತು ಅಂದಮೇಲೆ ಮುಂದಕ್ಕೆ ಹೇಗೆ ಅಂತ ಹೇಳಿ ಯೋಚನೆ ಮಾಡೋಣ. ಆಯಿತಾ ಹುಡುಗರ? ಸೊ ಮೊದಲನೇದಾಗಿ ಕನ್ಸಿಡರ್ ಟ್ರಯಾಂಗಲ್ ಎ ಪಿ ಒ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ. ಸೊ ವಿ ಹ್ಯಾವ್ ಆ್ಯಂಗಲ್ ಡಿ ಎ ಸಿ is common. Angle APO is equal to angle ADC is equal because of PO being parallel to DC and we have them to be alternative interior angles ಅಲ್ವಾ? ಇದೆಲ್ಲ ಆಯಿತು ಅಂದಮೇಲೆ ಬೈ ಏನು ಹುಡುಗರ ಇದು? ಬೈ ಎ ಸಿಮಿಲಾರಿಟಿ ಕ್ರೈಟೀರಿಯಾ triangle APO is similar to triangle ADC. ಹುಷಾರಾಗಿ ಬರೀಬೇಕು ಇದನ್ನೆಲ್ಲ, ಯಾಕಂತ ಹೇಳಿದ್ರೆ ಮುಂದಿನ ಸ್ಟೆಪ್ಪು CPST ಅಲ್ಲಿ
ರೇಷಿಯೋಸ್ ಬರೀಬೇಕಾಗುತ್ತೆ. ಎ ಪಿ ಬೈ ಎ ಡಿ is equal to PO by DC which is equal to AO by AC. ಸೊ ಇದು ನಿಮ್ಮ ಈಕ್ವೇಷನ್ 1 ಅಂತ ಹೇಳಿ ಕರಿಬೋದು ಅಲ್ವಾ. ನೆಕ್ಸ್ಟು ಕನ್ಸಿಡರ್ ಟ್ರಯಾಂಗಲ್ BOQ ಮತ್ತು ಟ್ರಯಾಂಗಲ್ BDC. ಹಾಂ, ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀವಿ, angle B is common, angle DBC is common. ಆಮೇಲೆ angle BOQ is equal to angle BDC as PQ is parallel to DC and these two are alternative interior angles. By AA similarity, triangle BOQ is similar to triangle BDC. By CPST, BO by BD is equal to OQ by DC is equal to BQ by BC ಅಲ್ವಾ. ಇದು 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 ಮತ್ತಿದು ಇದು ಕಾಂಬಿನೇಷನಲ್ಲಿ. ಹಾಂ, ಕೊನೆಗೆ ಏನಾಗುತ್ತೆ ಇಲ್ಲಿ ನೋಡಿ, ಇವಾಗ ಓ ಕ್ಯೂ ಮತ್ತು ಪಿ ಕ್ಯೂ ಇಲ್ಲಿದೆ, ಇವೆರಡು ಇಲ್ಲಿದೆ, ಎರಡಲ್ಲೂ ಟಿ ಸಿ ಇದೆ. ಸೊ ಇವೆರಡು ಈಕ್ವೇಟ್ ಮಾಡ್ತು ಅಂದರೆ ಉತ್ತರ ಬಂತು ಅಷ್ಟೇ. ಆದರೆ ಈಕ್ವೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆರಡು ರಿಲೇಟ್ ಮಾಡಬೇಕು ನಾವು. ಇದನ್ನೆರಡು ಹೇಗೆ ರಿಲೇಟ್ ಮಾಡೋದು ಯೋಚನೆ ಮಾಡಿ, ಪಾಸ್ ಮಾಡಿ. ನೋಡಿ, ಇದು ಮತ್ತಿದು ಇದು ಎಲ್ಲ ಎಕ್ಸ್ಟ್ರಾ ಇದೆ, ಇದನ್ನು ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ ನಾವು, ಆಯಿತಾ. ಸೊ ಇದನ್ನು ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲು ಕಲ್ತಿದ್ದೀವಿ. ಯಾವಾಗ ಅದು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಪ್ರಾಬ್ಲಮ್ ಮಾಡಿದ್ದೀವಿ. ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ರಿಲೇಟ್ ಮಾಡೋದಕ್ಕೆ ಹೇಗಂತ ಹೇಳಿದ್ರೆ, ಕನ್ಸಿಡರ್ ದ ಟ್ರಯಾಂಗಲ್ ಫ್ಲಿಪ್ ಟ್ರಯಾಂಗಲ್. ಯಾವುದೋ ಇದು ಮತ್ತು ಇದು, ಇದರಿಂದ ಸಿಗುತ್ಕೊಂಡ್ರು, ಸರಿನಾ. ಸೊ ತಕ್ಷಣಕ್ಕೆ ಇದನ್ನು ಫೋಟೋ ತೆಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಉಪಯೋಗಿಸ್ತೀನಿ ಇವಾಗ ಇದನ್ನ. ಹಾಂ, ಸೊ ಇವಾಗ ರೇಷಿಯೋಸ್ ಬರೆಯೋಣ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಸೊ ಕನ್ಸಿಡರ್ ಟ್ರಯಾಂಗಲ್ COQ and triangle CBA. Angle ACB is common. Angle CQO is equal to angle CBA as PQ is parallel to AB and those two are alternative interior angles. Therefore, by a similarity criteria, triangle COQ is similar to triangle CBA. By CPST, CO by CB is equal to OQ by BA is equal to CQ by CA. ಇವಾಗ ಇದೆಲ್ಲ ಬಂತು, ಇದರಿಂದ ಉತ್ತರ ಬರುತ್ತೆ ಅಂತ ಹೇಳಿದೆ. ಬಟ್ ರೇಷಿಯೋಸ್ ನೋಡೋಣ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. CQ BQ ಇದೆ ಇಲ್ಲಿ, CA ಇಲ್ಲ, OQ BA ಅದು ಇಲ್ಲ, CO CB ಮತ್ತೆ ಹೇಗಿದು ಏನೇನೋ ಬರ್ತಾ ಇದೆಯಲ್ಲ, ಹೇಗೆ ಮಾಡೋದಿದ್ದೀನಾ ಹೇಗಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಮ್ಯಾಥ್ ಮಾಡೋಕ್ಕಾಗುತ್ತೆ ಹುಡುಗರ, ಆಯಿತಾ. ಸ್ವಲ್ಪ ಹುಳ ಬಿಡೋ ಅಂಥ ಕೆಲಸ ಇದು, ಆಯಿತಾ. ನೋಡ್ಕೊಳ್ಳಿ, ಕಷ್ಟ ಇಲ್ಲ, ಬಟ್ ಸ್ವಲ್ಪ ಹುಳ ಬಿಡೋ ಅಂಥ ಕೆಲಸನೇ. ಸೊ ಇವಾಗ ನಾನು ಇದೆಲ್ಲ ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾಮನ್ ಯಾವುದಾದ್ರು ರೇಷಿಯೋಸ್ ಬೇಕು.
ಈ ರೇಷಿಯೋ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಈಕ್ವೇಷನ್ಸ್. ಅದು ಯಾವುದು ಅಂತ ಹೇಳ್ತೀನಿ, ಒಂದೇ ನಿಮಿಷ ನಾನು ಹುಡುಕ್ತಾ ಇದ್ದೀನಿ. ಇದೊಂದು ತೊಗೊಬೇಕು, ಇವೆರಡು ರಿಲೇಟ್ ಮಾಡ್ಬೋದು. ಸಿ ಕ್ಯೂ ಬರ್ತಾ ಇದೆ ಅಲ್ಲಿ, ಮತ್ತಿದು ಸಿ ಬಿ ಎಲ್ಲಿದೆ, ಹಾಂ ಇದು ಮತ್ತಿದು. ಓಕೆ, ಸಿ ಒ ತಪ್ಪರ್ದೇನಾ, ಸಿ ಒ ಕ್ಯೂ ಮತ್ತು ಹಾಂ ಇದೆ ತಪ್ಪದೆ, ಅದಕ್ಕೆ ಸರಿ ಕಾಣಲಿಲ್ಲ ನನಗೆ ಅದು. ಸಿ ಎ ಬಿ ನೋಡಿ ತಪ್ಪರಿತು ಅಂದರೆ ಗೋವಿಂದ. ತಿರ್ಗಿ ಇನ್ನೊಂದ್ಸತಿ ಬರ್ತೀನಿ ರೇ. ಸೊ ಸಿ ಒ ಬೈ ಸಿ ಎ ಇಸ್ಕೊಳ್ಳು ಸಿ ಕ್ಯೂ ಬೈ, ಕ್ಲೀನ್ ಆರ್ಡ್ರಲ್ಲಿ ಬರಿತೀನಿ, ಒ ಕ್ಯೂ ಬೈ ಎ ಬಿ ಇಸ್ ಈಕ್ವಲ್ ಟು ಸಿ ಕ್ಯೂ ಬೈ ಸಿ ಬಿ. ಹಾಂ, ಇವಾಗ ಸರಿ ಹೋಯ್ತು. ಇವಾಗ ಇಲ್ಲಿ ಬಿ ಸಿ ಇದೆ, ಇಲ್ಲೂ ಬಿ ಸಿ ಇದೆ, ಎ ಸಿ ಬೇಕಾಗಿಲ್ಲ ನನಗೆ, ಹಾಂ ಇಲ್ಲ ಎ ಸಿ ಇದೆ. ಇವೆರಡು ಎಕ್ಸ್ಪ್ರೆಷನ್ ತೊಗೊಂಡು ಎ ಒ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಕ್ಯೂ ಬೈ ಬಿ ಸಿ ಅಂತ ಹೇಳಿ ಬರ್ಸ್ಬೋದು. ಸರಿನಾ? ಅದು ಹೇಗೆ ಅಂತ ಹೇಳಿ ನೋಡ್ತೀನಿ. ವಿಲ್ ಕನ್ಸಿಡರ್ ಸಿ ಒ ಬೈ ಸಿ ಎ ಇಟ್ ಇಸ್ ಈಕ್ವಲ್ ಟು ಸಿ ಕ್ಯೂ ಬೈ ಸಿ ಬಿ. ಇವಾಗ ಒಂದು ಸ್ವಲ್ಪ ಮ್ಯಾಥ್ ಮಾಡಬೇಕಾಗುತ್ತೆ. ಇದು ಮೊದಲೇ ಸತಿ ನೀನು ಮಾಡ್ತಾ ಇರ್ಬೋದು ಈ ಥರದ್ದು. ಮಲ್ಟಿಪ್ಲೈಯಿಂಗ್ -1 on -1 and adding 1 to both the sides. ಇದು ಮಾಡಿದಾಗ ಇನ್ನು ಬರುತ್ತೆ ನೋಡ್ತೀನಿ ರೀ. ಇದು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ, ಇಲ್ಲಿರಲಿ, ಹಾಂ ಹೀಗಿರಲಿ ಸಾಕು. -1 ಮಲ್ಟಿಪ್ಲೈ ಮಾಡಿದಾಗ ಸಿ ಒ ಬೈ ಸಿ ಎ ಆಗುತ್ತೆ, ಇದು ಇಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂ ಬೈ ಸಿ ಬಿ ಆಗುತ್ತೆ. ಅದ್ಮೇಲೆ 1 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 1 ಬರುತ್ತೆ ಅಷ್ಟೇ. ಸೊ ದಿಸ್ ವಿಲ್ ಬಿ 1 ಆ್ಯಂಡ್ ದಿಸ್ ವಿಲ್ ಬಿ 1. ಇವಾಗ ಇದ್ರ ಮೇಲೆ ಎಲ್ ಸಿ ಎಮ್ ತೊಗೊಂಡು ಸಿ ಎ ಮೈನಸ್ ಸಿ ಒ ಡಿವೈಡ್ ಬೈ ಸಿ ಎ ಇಸ್ ಈಕ್ವಲ್ ಟು ಸಿ ಬಿ ಮೈನಸ್ ಸಿ ಕ್ಯೂ ಡಿವೈಡ್ ಬೈ ಸಿ ಬಿ. ಸೊ ಸಿ ಎ minus CO is AO by CA is equal to CB minus CQ is PQ Q by CB ಅಲ್ವಾ? ಇವಾಗ ನೋಡಿ AO by CA ಇಲ್ಲಿಲ್ಲ, BQ by PC ಇಲ್ಲಿದೆ, ಇದು ಅಲ್ವಾ? AO by CA ಎಲ್ಲಿದೆ, AO by CA ಇಲ್ಲಿದೆ. ಸೊ ನೋಡಿ ಇವೆರಡು ಒಂದೇ ಅಂತ ಹೇಳಿ ಪ್ರೂವ್ ಮಾಡಿದ್ರೆ, ಹಾಗಾಗಿ ದಿಸ್ ಟು ವಿಲ್ ಆಲ್ಸೋ ಬಿ ಈಕ್ವಲ್ ಅಷ್ಟೇ. ಸೊ ಕೊನೆಯದಾಗಿ ಇವಾಗ ನಾವು ಯಾವ ಕಲರ್ ನಂದು, ಈ ಕಲರು ಈಕ್ವೇಷನ್ 2, ಈಕ್ವೇಷನ್ 1 ಮತ್ತು ಈಕ್ವೇಷನ್ 3 ಇಂದ ಏನು ಹೇಳ್ಬೋದು, ಈ ಮೂರಿಂದನೂ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಫ್ರಮ್ 1, 2 and 3 ಏನು ಹೇಳ್ಬೋದು ಅಂತ ಹೇಳಿದ್ರೆ ಒ ಕ್ಯೂ ಬೈ ಡಿ ಸಿ is equal to PO by DC which are equal to AO by CA which is equal to BQ by CB. ಇವೆಲ್ಲ ಒಂದೇ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಸೊ ಇದಾದಮೇಲೆ ವಿಲ್ ಜಸ್ಟ್ ಕನ್ಸಿಡರ್ therefore OQ by DC is equal to PO by DC. So DC gets cancelled. OQ is equal to PO, hence proved. ಅಷ್ಟೇನೆ, ಗೊತ್ತಾಯ್ತಾ? ಸರಿನಾ ಹುಡುಗರ? ಸೊ ಇದು ಲೆವೆಲ್ 3 ಪ್ರಶ್ನೆನೇ ಆಯಿತಾ. ಒಂದಷ್ಟು ವಿಷಯಗಳು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ, ಬಟ್ ಏನಂತ ಹೇಳಿದ್ರೆ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸು ಅಂತ ಹೇಳಿದ್ರೆ ಮುಕ್ಕಾಲು ಭಾಗ ಆನ್ಸರ್ ಹಾಗೆ ಬರೀಬೋದು. ನೀವೇ ನೋಡಿದ್ದೀರಾ. ಇಲ್ಲಿ ಈ ಭಾಗ ಕಷ್ಟ, ಯಾಕಂತ ಹೇಳಿದ್ರೆ ಈ ಥರದ್ದೆಲ್ಲ ನೀವು ನೋಡಿಲ್ಲ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಸುಲಭ. ಆಯಿತಾ ಹುಡುಗರ? ಪಾಸ್ ಮಾಡ್ಕೊಂಡು ನೋಡಿ.